ಶೂಟಿಂಗ್ ಸ್ಪಾಟಲ್ಲಿ ಶಿವಣ್ಣ ಅವ್ರನ್ನ ತುಂಬ ಸರಿ ಮಾತಾಡ್ತಿರ್ತೀವಿ. ಬಟ್ ಇವತ್ತು ಬೆಳಗ್ಗೆ ಕ್ರಿಕೆಟ್ ಮೈದಾನದಲ್ಲಿದ್ದಾರೆ. ಸೊ ಇಲ್ಲಿ ಎಲ್ಲರೂ ಕ್ರಿಕೆಟ್ ಆಡೋಕ್ಕೆ ಪ್ರಾಕ್ಟೀಸ್ ಮಾಡ್ತಾರೆ. ಸೊ ಶಿವಣ್ಣ ಅವ್ರು ಮಾತಾಡ್ಸೋಣ. ಶಿವಣ್ಣ, ಸಹಜವಾಗಿ ಅದೇ ಶೂಟಿಂಗ್ ಸ್ಪಾಟಲ್ಲಿ ಮಾತಾಡ್ತಾ ಇರ್ತೀವಿ, ಬಟ್ ಇವತ್ತು ಮೈದಾನದಲ್ಲಿ ಮಾತಾಡ್ತಿದ್ರಿ. ಸೊ ನಿಮ್ಗೆ ಹೇಗೆ ಅನ್ನಿಸ್ತಾ ಇದೆ ಇವತ್ತಿನ ಬೆಳಗಿನ ದಿನ ಅಂತ? ಎರಡು ಮೈದಾನನೇ. ಮೇಕಪ್ ಇಲ್ಲ, ಇದು ಮೇಕಪ್ ಅಂದರೆ ಬೇರೆ ಎಲ್ಲ ಇದು ಬೇಕಲ್ಲ, ಕ್ರಿಕೆಟ್ ಸ್ಟೈಲ್ ಡ್ರೆಸ್ಸು ಅದೆಲ್ಲ ಬೇಕಾದ ಎಲ್ಲ ಎರಡು ಮೈದಾನನೇ. ಒಂದು ಏನಂತೀವಿ, ಒಂದು ಜಾಲಿಯಾದ ವಾತಾವರಣ, ಅಟ್ಮಾಸ್ಫಿಯರು. ಯಾಕಂದರೆ ಬಂದ ತಕ್ಷಣ ಬೆಳಗ್ಗೆ ಬಂದು ಪ್ರಾಕ್ಟೀಸ್ ಮಾಡೋದು, ಕ್ರಿಕೆಟ್ ಪ್ರಾಕ್ಟೀಸ್ ಮಾಡೋದು. ಆ್ಯಂಡ್ ಏನಂದರೆ ನಾವು ಬರೀ ಶೂಟಿಂಗ್ ಇದು ಈ ಜಂಜಾಟದಲ್ಲಿ ಈ ಒಂದು 10 days ಏನಂತೀವಿ, ಒಳ್ಳೆ ಎಂಟರ್ಟೈನ್ಮೆಂಟ್ ಇರುತ್ತೆ, ಒಂದು ಜಾಲಿಯಾಗಿರುತ್ತೆ, ಮಿಕ್ಸಪ್ ಆಗೋಕ್ಕೆ ಒಳ್ಳೆಯ ಒಂದು ಅವಕಾಶ. ಎಲ್ಲ ಆರ್ಟಿಸ್ಟ್ಗಳ ಜೊತೆಲಿ, ಆಮೇಲೆ ಬೇರೆ ಪ್ಲೇಯರ್ಸ್ಗೆಲ್ಲ ಬರ್ತಿದ್ದಾರೆ, ಎಲ್ಲರ ಜೊತೆಲಿ ಆಡೋದು, ಆಮೇಲೆ ಇಂಟರ್ನ್ಯಾಷನಲ್ ಪ್ಲೇಯರ್ ಜೊತೆಲಿ ಬಂದು ಆಡ್ತಿರೋದು, ಅದೆಲ್ಲ ಒಂದು ಬೇರೆ ಥರವಾದ ಒಂದು ವಾತಾವರಣ. ಶಿವಣ್ಣ, ಸಹಜವಾಗಿ ಸ್ಟಾರ್ಗಳ ಸಿನಿಮಾಗಳು ಎದುರು ಬದುರು ಆಗೋದನ್ನು ಮಾತಾಡಿರ್ತೀವಿ, ನೋಡಿರ್ತೀವಿ. ಈಗ ನೀವು ಮತ್ತು ಸುದೀಪ್ ಅವರು ಮ್ಯಾಚಲ್ಲಿ ಎದುರಾಗ್ತಾ ಇದ್ದೀರಿ. ಸೊ ಅದು ಹೇಗೆ ಅಂತ ಹೇಗೆ ಅನ್ಸುತ್ತೆ? ಇದು ಗೇಮ್ ಅಷ್ಟೇ, ಗೇಮ್ ಅಂತ. ಗರಾಜ್ ನೆಟ್ವರ್ಕ್ ಗ್ರೇಟ್, ಕ್ಲೇಮ್ ಕವರ್ ಗ್ರೇಟ್, ಪ್ರೈಸ್ ವೇಟ್ ವಾಹ್, ಪ್ರೈಸ್ ಬಿ ಗ್ರೇಟ್. ಟಾಟಾ AIG ಕಾರ್ ಇನ್ಶೂರೆನ್ಸ್, ಟ್ರಸ್ಟೆಡ್ ನಾಮ್, ಫ್ಯಾಂಟಾಸ್ಟಿಕ್ ನಾಮ್. ಬಂದಾಗ ಏನು ಮಾಡೋಕ್ಕಲ್ಲ, ಅದು ವಿ ಹ್ಯಾವ್ ಟು ಫೇಸ್. ಯಾಕಂದರೆ ಎಲ್ಲರ ಜೊತೆಲಿ ಆಡಲೇಬೇಕಾಗತ್ತೆ. ಸೊ ನಥಿಂಗ್, ಯಾಕಂದರೆ ಇಟ್ಸ್ ಎ ಗೇಮ್, ವಿ ಹ್ಯಾವ್ ಟು ಫೈಟ್. ಇದೇನು ಎದುರು ಬದ್ರು ಅನ್ನೋದಕ್ಕಿಂತ ಒಂದು ಏನಂತೀವಿ, ಒಂದು ಹೆಲ್ದಿ ಏನು ಅಟ್ಮಾಸ್ಫಿಯರ್ ಆನ್ ದ ಫೀಲ್ಡ್. ಜನಗಳಿಗೂ ಒಂದು ಕುತೂಹಲ ಇರುತ್ತೆ, ಎಷ್ಟು ಚೆನ್ನಾಗಿರುತ್ತೆ, ಇಟ್ ವಿಲ್ ಬಿ ನೈಸ್, ಜಾಲಿಯಾಗಿರುತ್ತೆ. ಅದೇನು ಅಪೋಸಿಷನ್ ಅನ್ನೋದಕ್ಕಿಂತ ಇಟ್ಸ್ ಎ ಗೇಮ್. ಶೂಟಿಂಗ್ ಸ್ಪಾಟಲ್ಲಿ ಶಿವಣ್ಣ ಅವ್ರನ್ನ ತುಂಬ ಸರಿ ಮಾತಾಡ್ತಿರ್ತೀವಿ, ಬಟ್ ಇವತ್ತು ಬೆಳಗ್ಗೆ ಕ್ರಿಕೆಟ್ ಮೈದಾನದಲ್ಲಿದ್ದಾರೆ. ಸೊ ಇಲ್ಲಿ ಎಲ್ಲರೂ ಕ್ರಿಕೆಟ್ ಆಡೋಕ್ಕೆ ಪ್ರಾಕ್ಟೀಸ್ ಮಾಡ್ತಾರೆ. ಸೊ ಶಿವಣ್ಣ ಅವ್ರು ಮಾತಾಡ್ಸೋಣ. ಶಿವಣ್ಣ, ಸಹಜವಾಗಿ ಅದೇ ಶೂಟಿಂಗ್ ಸ್ಪಾಟಲ್ಲಿ ಮಾತಾಡ್ತಾ ಇರ್ತೀವಿ, ಬಟ್ ಇವತ್ತು ಮೈದಾನದಲ್ಲಿ ಮಾತಾಡ್ತಿದ್ರಿ. ಸೊ ನಿಮ್ಗೆ ಹೇಗೆ ಅನ್ನಿಸ್ತಾ ಇದೆ ಇವತ್ತಿನ ಬೆಳಗಿನ ದಿನ ಅಂತ? ಎರಡು ಮೈದಾನನೇ. ಮೇಕಪ್ ಇಲ್ಲ, ಇದು ಮೇಕಪ್ ಅಂದರೆ ಬೇರೆ ಎಲ್ಲ ಇದು ಬೇಕಲ್ಲ, ಕ್ರಿಕೆಟ್ ಸ್ಟೈಲ್ ಡ್ರೆಸ್ಸು ಅದೆಲ್ಲ ಬೇಕಾದ ಎಲ್ಲ ಎರಡು ಮೈದಾನನೇ. ಒಂದು ಏನಂತೀವಿ, ಒಂದು ಜಾಲಿಯಾದ ವಾತಾವರಣ, ಅಟ್ಮಾಸ್ಫಿಯರು. ಯಾಕಂದರೆ ಬಂದ ತಕ್ಷಣ ಬೆಳಗ್ಗೆ ಬಂದು ಪ್ರಾಕ್ಟೀಸ್ ಮಾಡೋದು, ಕ್ರಿಕೆಟ್ ಪ್ರಾಕ್ಟೀಸ್ ಮಾಡೋದು. ಆ್ಯಂಡ್ ಏನಂದರೆ ನಾವು ಬರೀ ಶೂಟಿಂಗ್ ಇದು ಈ ಜಂಜಾಟದಲ್ಲಿ ಈ ಒಂದು 10 days ಏನಂತೀವಿ, ಒಳ್ಳೆ ಎಂಟರ್ಟೈನ್ಮೆಂಟ್ ಇರುತ್ತೆ, ಒಂದು ಜಾಲಿಯಾಗಿರುತ್ತೆ, ಮಿಕ್ಸಪ್ ಆಗೋಕ್ಕೆ ಒಳ್ಳೆಯ ಒಂದು ಅವಕಾಶ. ಎಲ್ಲ ಆರ್ಟಿಸ್ಟ್ಗಳ ಜೊತೆಲಿ, ಆಮೇಲೆ ಬೇರೆ ಪ್ಲೇಯರ್ಸ್ಗೆಲ್ಲ ಬರ್ತಿದ್ದಾರೆ, ಎಲ್ಲರ ಜೊತೆಲಿ ಆಡೋದು, ಆಮೇಲೆ ಇಂಟರ್ನ್ಯಾಷನಲ್ ಪ್ಲೇಯರ್ ಜೊತೆಲಿ ಬಂದು ಆಡ್ತಿರೋದು, ಅದೆಲ್ಲ ಒಂದು ಬೇರೆ ಥರವಾದ ಒಂದು ವಾತಾವರಣ. ಶಿವಣ್ಣ, ಸಹಜವಾಗಿ ಸ್ಟಾರ್ಗಳ ಸಿನಿಮಾಗಳು ಎದುರು ಬದುರು ಆಗೋದನ್ನು ಮಾತಾಡಿರ್ತೀವಿ, ನೋಡಿರ್ತೀವಿ. ಈಗ ನೀವು ಮತ್ತು ಸುದೀಪ್ ಅವರು ಮ್ಯಾಚಲ್ಲಿ ಎದುರಾಗ್ತಾ ಇದ್ದೀರಿ. ಸೊ ಅದು ಹೇಗೆ ಅಂತ ಹೇಗೆ ಅನ್ಸುತ್ತೆ? ಇದು ಗೇಮ್ ಅಷ್ಟೇ, ಗೇಮ್ ಅಂತ ಬಂದಾಗ ಏನು ಮಾಡೋಕ್ಕಲ್ಲ, ಅದು ವಿ ಹ್ಯಾವ್ ಟು ಫೇಸ್. ಯಾಕಂದರೆ ಎಲ್ಲರ ಜೊತೆಲಿ ಆಡಲೇಬೇಕಾಗತ್ತೆ. ಸೊ ನಥಿಂಗ್, ಯಾಕಂದರೆ ಇಟ್ಸ್ ಎ ಗೇಮ್, ವಿ ಹ್ಯಾವ್ ಟು ಫೈಟ್. ಇದೇನು ಎದುರು ಬದ್ರು ಅನ್ನೋದಕ್ಕಿಂತ ಒಂದು ಏನಂತೀವಿ, ಒಂದು ಹೆಲ್ದಿ ಏನು ಅಟ್ಮಾಸ್ಫಿಯರ್ ಆನ್ ದ ಫೀಲ್ಡ್. ಜನಗಳಿಗೂ ಒಂದು ಕುತೂಹಲ ಇರುತ್ತೆ, ಎಷ್ಟು ಚೆನ್ನಾಗಿರುತ್ತೆ, ಇಟ್ ವಿಲ್ ಬಿ ನೈಸ್, ಜಾಲಿಯಾಗಿರುತ್ತೆ. ಅದೇನು ಅಪೋಸಿಷನ್ ಅನ್ನೋದಕ್ಕಿಂತ ಇಟ್ಸ್ ಎ ಗೇಮ್.